ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ರಿಂಕಿ ಶರ್ಮಾ 3 ದೇಶದ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ. ಹಾಗಂತ ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಪವನ್ ಖೇರ ಹೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅನ್ನೋ ಪಕ್ಷ ಯಾವುದೇ ರಾಜ್ಯದ ಚುನಾವಣೆಯನ್ನು ಗೆಲ್ಲೋದು ಅಸಾಧ್ಯ ಅನ್ನೋದು ಈಗಾಗಲೇ ಇಡೀ ದೇಶಕ್ಕೆ ಗೊತ್ತೇ ಇದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಲ್ಲಿ ಗೃಹ ಸಚಿವಾಲಯ ಎಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದವರ ಹಾಗೆ ಆಡ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕನಸು ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ರಾಹುಲ್ ದ್ವಿಪೌರತ್ವ ಅನ್ನೋದು ನಿಜ ಅನ್ನೋದು ಬಹಳಷ್ಟು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ ಅನ್ನೋ ಹಾಗೆ ಆಡ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರ ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಪತ್ನಿ 3 ದೇಶಗಳ ಪಾಸ್ಪೋರ್ಟ್ ಅನ್ನು ಹೊಂದಿದ್ದಾರೆ. ಈಗ ಅವರ ವಿರುದ್ಧ ತನಿಖೆಯನ್ನ ಮಾಡಿ ಈಗೇನು ಹೇಳ್ತೀರಾ BJPಯ ನಾಯಕರು ಅಂತಿದ್ದಾರೆ. ಎಲ್ಲದಕ್ಕೂ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಅಸ್ಸಾಂ CM ಪತ್ನಿ 3 ರಾಷ್ಟ್ರಗಳ ಪಾಸ್ಪೋರ್ಟ್ ಹೊಂದಿದ್ದಾರಾ? ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸ್ ಮತ್ತು ಇದಕ್ಕೂ ಏನು ಸಂಬಂಧ? ಈ ಒಂದು ಆರೋಪವನ್ನು ಒಂದಷ್ಟು ಸಾಕ್ಷಿ ಸಮೇತ ಕೊಟ್ಟು ಅಸ್ಸಾಂ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರ ನಡೆಸ್ತಾ ಇದೆಯಾ? ಹಿಮಂತ ಬಿಸ್ವಾ ಶರ್ಮಾ ಮಾನನಷ್ಟ ಮೊಕದ್ದಮೆ ಹಾಕೋಕೆ ನಿಂತಿರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಒಂದು ಕಡೆ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿನ ವಿಚಾರಣೆಗೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಅಲ್ಲಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸೋಕೆ ನ್ಯಾಯಾಲಯ ತಿಳಿಸಿತ್ತು. ಈಗಾಗಲೇ ಗೃಹ ಸಚಿವಾಲಯ ಆ ಕೆಲಸವನ್ನು ಮಾಡಿ ಮುಗಿಸಿದೆ. ಈ ಕೇಸು ಕರ್ನಾಟಕದ ವಿಘ್ನೇಶ್ ಶಿಶಿರ್ ಬಂದ ನಂತರ ದೊಡ್ಡ ಬಲ ಬಂದಿದ್ದು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇದನ್ನು ಮೊದಲು ಶುರು ಮಾಡಿದ್ದು ಸುಬ್ರಮಣಿಯಂ ಸ್ವಾಮಿ ಅನ್ನೋದು ನಿಜ. ಆದರೆ ಅದೇ ಸುಬ್ರಮಣಿಯಂ ಸ್ವಾಮಿ ಬಳಿ ಯಾವುದೇ ದಾಖಲೆಗಳಿರಲಿಲ್ಲ. ಅವರು ಕೇವಲ ಯಾವುದೋ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದನ್ನು ನೋಡಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅವರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಇತ್ತೀಚೆಗೆ ನಿವೃತ್ತ ರಾ ಏಜೆಂಟ್ ಒಬ್ರು ಹೇಳಿಕೊಂಡಿದ್ರು. ಅದೇ ವಿಘ್ನೇಶ್ ಶಿಶಿರ್ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅನ್ನೋದನ್ನು ತಿಳಿಸಿದ್ರು. ಸರಿಯಾಗಿ ನೋಡಿದರೆ ರಾಹುಲ್ ಗಾಂಧಿ ಈ ಕೇಸಲ್ಲಿ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕಡೆ ರಾಹುಲ್ ಅನ್ನೋ ವಿಪಕ್ಷ ನಾಯಕ ಚುನಾವಣೆಯಲ್ಲಿ ಬಹಳಷ್ಟು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ರ್ಯಾಲಿಗಳನ್ನು ನಡೆಸ್ತಾರೆ. ಅವರು ಕೇರಳ ಚುನಾವಣಾ ಪ್ರಚಾರವನ್ನು ಈಗ ಮಾಡ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ರಾಹುಲ್ ಗಾಂಧಿ ಒಂದು ಸಭೆಯನ್ನು ನಡೆಸಿದ್ರು. ಅಲ್ಲಿ ಅದೆಷ್ಟು ಜನ ಸೇರಿದ್ರು ಅಂದರೆ ಕುರ್ಚಿಗಳೆಲ್ಲ ಖಾಲಿ ಖಾಲಿ. ಅದೇ ಪೋಸ್ಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಗ್ತಾ ಇವೆ. ಪಾಪ, ಕೇರಳದಲ್ಲಾದರೂ 10 ಕ್ಷೇತ್ರಗಳನ್ನು ಗೆಲ್ಲೋಣ ಅಂದರೆ ರಾಹುಲ್ ಮಾತನ್ನು ಕೇಳೋದಕ್ಕೆ ಜನರೇ ಬರಬಾರ್ದೆ. ಇರಲಿ ಬಿಡಿ, ಆದರೂ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ 100 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅಂತ ಅವರು ಹೇಳಿದರೆ ನಗಬೇಡಿ, ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಇದೆಲ್ಲದರ ಮಧ್ಯೆ ಅವರಿಗೆ ಆಸೆಯನ್ನು ಹುಟ್ಟು ಹಾಕಿದ್ದು ಮತ್ತು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಅವರ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದರೆ ಅದು ಸಾಧ್ಯ ಇರೋದು ಅಸ್ಸಾಂನಲ್ಲೇ ಅಂತ ಅವರಿಗೂ ಗೊತ್ತಿತ್ತು. ಯಾಕಂದರೆ ಅಲ್ಲಿ 38% ಮುಸ್ಲಿಮರ ಮತಗಳಿವೆ. ಅವರೆಲ್ಲ ನಮಗೆ ಮತವನ್ನು ಹಾಕ್ತಾರೆ, ಜೊತೆಗೆ ಹಿಂದೂಗಳು ಒಂದಷ್ಟು ಮತವನ್ನು ಹಾಕಿ ಬಿಡ್ತಾರೆ ಅನ್ನೋ ನಂಬಿಕೆ. ಅಲ್ಲಿ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋ ಹಾಗೆ ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಾಗ್ತಾ ಇದೆ. ಈ ಗೌರವ್ ಗೊಗೊಯ್ ಇದ್ದಾರಲ್ಲ, ನೇರವಾಗಿ ಪಾಕಿಗಳ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ. ಹಾಗೆ ಅವರ ವಿದೇಶಿ ಪತ್ನಿ ಪಾಕಿಸ್ತಾನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇರೋ ಅಸ್ಸಾಂ ಮತದಾರರು ಕಾಂಗ್ರೆಸ್ಸಿಯ ಮತವನ್ನು ಖಂಡಿತ ಹಾಕಲ್ಲ. ಅದೇ ಅಭಿವೃದ್ಧಿಯನ್ನು ಮಾಡ್ತಾ 38% ಮುಸ್ಲಿಮರನ್ನು ತಪ್ಪು ಮಾಡಿದರೆ ಮಟ್ಟ ಹಾಕ್ತಾ ಇರೋ ಹಿಮಂತ ಬಿಸ್ವಾ ಶರ್ಮಾ ಅವರು ನಮ್ಮ ಮೊದಲ ಆಯ್ಕೆ ಅಂತಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಮತಗಳು ಯಾವ ಕಾಂಗ್ರೆಸ್ ನಾಯಕರನ್ನು ನೋಡಿ ಬರ್ತಾ ಇದ್ವೋ ಆ ನಾಯಕರು ಕೂಡ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಸ್ಟೈಲಲ್ಲೇ ಟಾಟಾ ಬಾಬಾಯ್ ಅಂತ BJPಗೆ ಹಾಯ್ ಹಾಯ್ ಅಂತ ಬಂದು ಸೇರ್ಪಡೆಯಾಗಿದ್ದಾರೆ. ಈಗ ಕಾಂಗ್ರೆಸ್ ಗೆಲ್ಲೋದೇ ಅಸಾಧ್ಯ ಅನ್ನೋ ಹಾಗೆ ಆಗಿದೆ. ಇದನ್ನು ನೋಡ್ತಾ ಇರೋ ಕಾಂಗ್ರೆಸ್ ಹೆಂಗಾದರೂ ಗೆಲ್ಲಬೇಕು ಅಂತ ಯೋಚನೆ ಮಾಡಿ ರಾಹುಲ್ ಗಾಂಧಿಯನ್ನು ದ್ವಿಪೌರತ್ವ ಕೇಸಲ್ಲೂ ಒಂದಷ್ಟು ಕೋಪವನ್ನು ತೀರಿಸಿಕೊಳ್ಳೋಕೆ ಈಗ ಹಿಮಂತ ಬಿಸ್ವಾ ಶರ್ಮಾ ಪತ್ನಿ ಪಿಂಕಿ ಶರ್ಮಾ 3 ಪಾಸ್ಪೋರ್ಟ್ ಹೊಂದಿದ್ದಾರೆ. ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಅದಕ್ಕೆ ಸಾಕ್ಷಿಗಳಿದ್ದಾವೆ ಅಂತ ಒಂದಷ್ಟು ಸಾಕ್ಷಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ವಕ್ತಾರ ಪವನ್ ಖೇರ ಹಂಚಿಕೊಂಡಿದ್ದಾರೆ. ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಮಾತ್ರ ನನ್ನ ಪತ್ನಿಯ ಬಳಿ ಬೇರೆ ಯಾವುದೇ ಪಾಸ್ಪೋರ್ಟ್ ಇಲ್ಲ, ಪವನ್ ಖೇರ ಹೇಳ್ತಾ ಇರೋದೆಲ್ಲ ಸುಳ್ಳು, ಅದಕ್ಕಾಗಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀವಿ ಅಂತಿದ್ರೆ ರಿಂಕಿ ಶರ್ಮಾ ಕೂಡ ಅಲ್ಲಿ ಪವನ್ ಖೇರ ಕೊಟ್ಟಿರೋ ಸಾಕ್ಷಿಗಳೆಲ್ಲ AI ನಿಂದ ತಯಾರು ಮಾಡಲಾಗಿದೆ, ಅದೆಲ್ಲವೂ ಸುಳ್ಳು ಅಂತಿದ್ದಾರೆ. ಇದೇ ಸಮಯದಲ್ಲಿ ಪವನ್ ಖೇರ ಕೊಟ್ಟಿರೋ ಸಾಕ್ಷಿಗಳು ಸುಳ್ಳು ಅನ್ನೋದಕ್ಕೆ ಅವರು ಕೊಟ್ಟಿರೋ ದಾಖಲೆಗಳಲ್ಲಿ ಇರೋ ತಪ್ಪುಗಳು ಕಾಣಿಸ್ತಾ ಇವೆ.
ಅಲ್ಲಿ AI ನಿಂದ ದಾಖಲೆಗಳನ್ನು ಮಾಡ್ತಾರೆ ಸರಿ, ಹಾಗಂತ ಇಷ್ಟೊಂದು ಎಡವಟ್ಟನ್ನು ಮಾಡೋದಾ? ನಮ್ಮಲ್ಲಿ ಒಂದು ಹೈಸ್ಕೂಲ್ಗೆ ಹೋಗೋ ಮಗುಗೆ ಕೊಟ್ಟಿದ್ರು ಇಷ್ಟೊಂದು ತಪ್ಪನ್ನು ಮಾಡ್ತಿರ್ಲಿಲ್ಲ. ಇದರ 7 ಫ್ಯಾಕ್ಟ್ ಚೆಕ್ಕನ್ನು ಈಗ ಹಿಮಂತ್ ಬಿಸ್ವಾ ಶರ್ಮಾ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ದಾಖಲೆಗಳಲ್ಲಿ ಎಲ್ಲ ಕಡೆ ಸರ್ಮಾ ಅನ್ನೋ ಉಲ್ಲೇಖವನ್ನು ಮಾಡಲಾಗಿದೆ. ಆದರೆ ಅವರ ಹೆಸರು ನಿಜವಾಗಿ ಶರ್ಮಾ. ಎರಡನೆಯದ್ದು ಪಾಸ್ಪೋರ್ಟಲ್ಲಿ ಬಳಕೆಯನ್ನು ಮಾಡಿರೋ ಫೋಟೋ ಸಾರ್ವಜನಿಕವಾಗಿ ಲಭ್ಯ ಇರೋ ಫೋಟೋ, ಅದು ನೀವು ನಾವು ಗೂಗಲಲ್ಲಿ ಹುಡುಕಿದ್ರೂ ಸಿಗುತ್ತೆ. ಇನ್ನು ಮೂರನೆಯದ್ದು UAE ID ಕಾರ್ಡಲ್ಲಿ ಸಾಮಾನ್ಯವಾಗಿ 2ನೇ ಬ್ಲ್ಯಾಕಲ್ಲಿ ಹುಟ್ಟಿದ ದಿನಾಂಕ ಇರುತ್ತೆ. ಇನ್ನು ಅದೇ ಕಾರ್ಡಲ್ಲಿ ನ್ಯಾಷನಾಲಿಟಿ ಅನ್ನೋದ್ರಲ್ಲಿ ಗೊಂದಲ ಇದೆ. ಒಂದು ಕಡೆ ಈಜಿಪ್ಟಿಯನ್ ಅಂತ ಇದೆ, ಅದೇ MRZ ಅಲ್ಲಿ ATG ಅಂತ ಇದೆ. ಇನ್ನು ನಾಲ್ಕನೆಯದ್ದು ಆಂಟಿಗುವಾ ಮತ್ತು ಬಾರ್ಬುಡಾ ಪಾಸ್ಪೋರ್ಟಲ್ಲಿ ಎಕ್ಸ್ಪೈರಿ ದಿನಾಂಕ ಆಗಸ್ಟ್ 25, 2021 ಅಂತ ಇದೆ. ಅದೇ MRZ ಅಲ್ಲಿ ಎಕ್ಸ್ಪೈರಿ ದಿನಾಂಕ 2025 ಅಂತ ಇದೆ. ಇನ್ನು ಐದನೆಯದ್ದು ಈಜಿಪ್ಟ್ ಪಾಸ್ಪೋರ್ಟಲ್ಲಿ ನಂಬರ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಮೇಲಿನ ಸಂಖ್ಯೆ 0209989883 ಇದೆ. ಅದೇ MRZ ಅಲ್ಲಿ 0207999834 ಅಂತ ಇದೆ. ಇನ್ನು ಆರನೆಯದ್ದಾಗಿ ನ್ಯಾಷನಾಲಿಟಿ, ಅದರಲ್ಲಿ ಸ್ಪೆಲ್ಲಿಂಗುಗಳೇ ಮಿಸ್ಟೇಕು, ಈಜಿಪ್ಟಿಯನ್ ಅನ್ನೋ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಇನ್ನು ಏಳನೆಯದ್ದು ಅಲ್ಲಿ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದರೆ ಯಾವುದೋ ಗೂಗಲ್ ಇಮೇಜ್ಗೆ ಹೋಗ್ತಾ ಇದೆ. ಪಾಸ್ಪೋರ್ಟ್ QRಗೂ ಗೂಗಲ್ ಇಮೇಜ್ಗೂ ಏನ್ರಿ ಸಂಬಂಧ? ಅಲ್ಲಿಗೆ ಈ ಪವನ್ ಖೇರ ಅನ್ನೋ ಕಾಂಗ್ರೆಸ್ ವಕ್ತಾರ ಕೊಟ್ಟಿರೋ ಎಲ್ಲ ದಾಖಲೆಗಳು ಫೇಕ್. ಇಲ್ಲಿ ಪವನ್ ಖೇರ ಸುಳ್ಳು ಸುದ್ದಿಯನ್ನು ಹರಡಿದ ಹಾಗಾಯಿತು. ಹಾಗಂತ ಪವನ್ ಖೇರ ಇಂತಹ ನಾಟಕವನ್ನು ಇದೇ ಮೊದಲ ಬಾರಿಗೆ ಮಾಡ್ತಾ ಇಲ್ಲ. ಆಗಾಗ ಕಾಂಗ್ರೆಸ್ ಒಳಗೂ ನಾನು ಇದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಇಂಥದ್ದನ್ನು ಮಾಡ್ತಾನೆ ಇರ್ತಾರೆ. 2023ರಲ್ಲಿ ಇದೇ ಪವನ್ ಖೇರ ಪ್ರಧಾನಿ ಮೋದಿ ಅವರನ್ನು ನರೇಂದ್ರ ಗೌತಮ್ ದಾಸ್ ಅಂತ ಕರೆದಿದ್ರು. ಆಮೇಲೆ ಬಹಳಷ್ಟು ರಾಜ್ಯಗಳಲ್ಲಿ ಖೇರ ವಿರುದ್ಧ FIR ದಾಖಲಾಗುತ್ತೆ. ಅದಾದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಪವನ್ ಖೇರ ಪರ ವಕೀಲರು, ಅಯ್ಯೋ ಸ್ವಾಮಿ, ನನ್ನ ಕಕ್ಷಿದಾರ ಏನೋ ಗೊತ್ತಿಲ್ಲದೆ ಹೇಳಿಬಿಟ್ಟಿದ್ದಾರೆ ಅಂದರು. ಆಗ ಪವನ್ ಖೇರ ಕ್ಷಮೆಯನ್ನು ಕೇಳಿದ್ರು. 2022ರಲ್ಲಿ ಸ್ಮೃತಿ ಇರಾನಿ ಅವರ ಮಗಳು ಗೋವಾದಲ್ಲಿ ಅಕ್ರಮವಾಗಿ ಪಬ್ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ಅದಕ್ಕೆ ಸ್ಮೃತಿ ಇರಾನಿ 2 ಕೋಟಿಯ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಆಗ ಪವನ್ ಖೇರ ಕ್ಷಮೆಯನ್ನು ಕೇಳಿದ್ರು. ಆಗ ದೆಹಲಿ ಹೈಕೋರ್ಟ್ ಪವನ್ ಖೇರ ಸುಮ್ಮನೆ ಆರೋಪಗಳನ್ನು ಮಾಡಿದ್ದಾರೆ, 24 ಗಂಟೆಗಳ ಒಳಗೆ ಅವುಗಳನ್ನು ಡಿಲೀಟ್ ಮಾಡದೇ ಇದ್ದರೆ ಪರಿಣಾಮ ನೆಟ್ಟಗೆ ಇರಲ್ಲ ಅನ್ನೋದನ್ನು ಹೇಳಿತ್ತು. ಆಮೇಲೆ ಡಿಲೀಟ್ ಮಾಡಲಾಗಿತ್ತು. ಇನ್ನು 2024ರಲ್ಲಿ ಪತ್ರಕರ್ತ ರಜತ್ ಶರ್ಮಾ ನೇರ ಪ್ರಸಾರದಲ್ಲಿ ಪವನ್ ಖೇರ ಅವರನ್ನು ಅವಮಾನ ಮಾಡಲಾಗಿದೆ ಅನ್ನೋ ವಿಡಿಯೋ ವೈರಲ್ ಆಗುತ್ತೆ. ಅದೇ ಆರೋಪವನ್ನು ಪವನ್ ಖೇರ ಕೂಡ ಹೌದೌದು ಅದು ನಿಜ ಅಂತಾರೆ. ಆಮೇಲೆ ನೋಡಿದರೆ ಅದು ಎಡಿಟ್ ಮಾಡಿರೋ ವಿಡಿಯೋ ಆಗಿತ್ತು. ಆಗ ರಜತ್ ಶರ್ಮಾ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಮತ್ತೆ ನ್ಯಾಯಾಲಯ ಪೋಸ್ಟ್ಗಳನ್ನು ಡಿಲೀಟ್ ಮಾಡೋಕ್ಕೆ ಹೇಳುತ್ತೆ. ಅದೇ ರೀತಿ ಅರ್ನಬ್ ಗೋಸ್ವಾಮಿ ವಿರುದ್ಧ ಕೂಡ ಆರೋಪವನ್ನು ಮಾಡಿದ್ರು. ಅಲ್ಲಿ ಅರ್ನಬ್ ಗೋಸ್ವಾಮಿ ಕೂಡ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಅಲ್ಲೂ ಬಹಳಷ್ಟು ವಿಚಾರಣೆ ಆದಮೇಲೆ ಕೇಸನ್ನು ಹಿಂದಕ್ಕೆ ಪಡೆದುಕೊಳ್ತಾರೆ. ಅಲ್ಲಿಗೆ ಪವನ್ ಖೇರ ಮತ್ತೆ ಅಂಥದ್ದೇ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಯಾವುದೇ ನ್ಯಾಯಾಲಯ ಶಿಕ್ಷೆಯನ್ನು ಕೊಡಲ್ಲ ಅನ್ನೋದು ಅವರಿಗೂ ಅರ್ಥ ಆಗಿದೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಸ್ಸಾಂ ಚುನಾವಣೆಯನ್ನು ಗೆಲ್ಲೋಕೆ ಇದೊಂದು ಕುತಂತ್ರ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ಅಸ್ಸಾಂ CM ಪತ್ನಿಯ 3 ಪಾಸ್ಪೋರ್ಟ್ ಹೊಂದಿದ್ದಾರೆ ಅಂದರೆ ಆಗ ಒಂದಷ್ಟು ಜನರು BJP ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿಯ ವಿಚಾರಣೆ ನಡೆಸ್ತಾ ಇಲ್ಲ, ಅವರ ಪಕ್ಷದವರ ವಿರುದ್ಧ ತನಿಖೆಗಳೇ ನಡೆಯಲ್ಲ, BJPಗೆ ಮತ್ತೆ ಮತಗಳನ್ನು ಹಾಕಬೇಡಿ, ಕಾಂಗ್ರೆಸ್ಸಿಗೆ ಮತ ಹಾಕಿ ಅಂತ ಕೇಳೋದು ಇವರ ಪ್ಲಾನು. ಬರೀ ಇಷ್ಟೇ ಅಲ್ಲ, ಇನ್ನೊಂದು ಕಡೆ ಇಲ್ಲಿಯವರೆಗೂ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರು ಬಾಯನ್ನು ಬಿಡ್ತಾ ಇಲ್ಲ, ಮಾತಾಡ್ತಾನೂ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿಯ ಹತ್ರ 2 ಪಾಸ್ಪೋರ್ಟ್ ಇದ್ದರೆ ಅಸ್ಸಾಂ CM ಪತ್ನಿಯ ಹತ್ರ 3 ಪಾಸ್ಪೋರ್ಟ್ ಇವೆ ಅಂತ ಹೇಳಿಬಿಟ್ರೆ ಆಗ ನಮ್ಮ ದೇಶದ ಜನರು ಹೌದೌದು ಈ ರಾಹುಲ್ ಗಾಂಧಿ 2 ದೇಶದ ಪಾಸ್ಪೋರ್ಟ್ ಇರೋದೇ ತಪ್ಪಾದರೆ 3 ಪಾಸ್ಪೋರ್ಟ್ ಇರೋ ರಿಕ್ಕಿ ಶರ್ಮಾ ಅವರದ್ದು ತಪ್ಪಲ್ವಾ ಅಂತ ಕೇಳ್ತಾರೆ. ಅಥವಾ ನಾವೇ ಮಾತಾಡಿ ರಾಹುಲ್ ಗಾಂಧಿ ತಪ್ಪನ್ನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಈ ದೇಶದ ಜನರು ನಂಬ್ತಾರೆ. ಅದಕ್ಕಾಗಿ BJP ರಾಹುಲ್ ಗಾಂಧಿ ವಿರುದ್ಧದ ದ್ವಿಪೌರತ್ವ ಕೇಸನ್ನು ಕೈ ಬಿಡಲಿ ಅನ್ನೋ ಯೋಚನೆ. ಅದಕ್ಕೆ ಕಾರಣ ಅಂದರೆ ಒಂದು ಸಲ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಯಾವುದೋ ಒಂದು ಕೇಸಿಂದ ಹೊರಗಿಡಲಾಗಿತ್ತು. ಅದೇ ಕೆಲಸವನ್ನು ಅಮಿತ್ ಶಾ ಕೂಡ ಮಾಡ್ತಾರೆ ಅನ್ನೋದು ಇವರ ಯೋಚನೆ. ಇನ್ನು ಇದೇ ಕೇಸಲ್ಲಿ ಟಾಮ್ ವಡಕನ್ ಅನ್ನೋ ನಾಯಕ ಒಂದಷ್ಟು ರೀಟ್ವೀಟ್ಗಳನ್ನು ಮಾಡ್ತಾರೆ. ಅದು ವಿಘ್ನೇಶ್ ಶಿಶಿರ್ ಮಾಡಿರೋ ಟ್ವೀಟ್ಗಳು. ಈ ಟಾಮ್ ವಡಕನ್ ರಾಜೀವ್ ಗಾಂಧಿ ಆಪ್ತರು ಮತ್ತು ಸೋನಿಯಾ ಗಾಂಧಿಯ ಖಾಸಗಿ ಟೈಪಿಸ್ಟ್. ಸುಮಾರು 40 ವರ್ಷಗಳ ಕಾಲ ಸೋನಿಯಾ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಕಣ್ಣಿಂದ ಕಂಡಿರೋ ವ್ಯಕ್ತಿ. ಅಯ್ಯೋ, ಸೋನಿಯಾ ಖಾಸಗಿ ಟೈಪಿಸ್ಟ್ ಯಾಕೆ ವಿಘ್ನೇಶ್ ಶಿಶಿರ್ ಅವರ ಟ್ವೀಟ್ಗಳನ್ನು ರೀಟ್ವೀಟ್ ಮಾಡಿದ್ರು ಅಂದುಕೊಂಡ್ರ?
ಹಾಗೇನಿಲ್ಲ. ಈಗಾಗಲೇ ಟಾಮ್ ವೋಡಕರ್ 2019ರಲ್ಲಿ BJPಗೆ ಸೇರ್ಪಡೆಯಾಗಿದ್ದಾರೆ. ಒಂದು ಕಡೆ 40 ವರ್ಷ ಸೋನಿಯಾ ಗಾಂಧಿಯನ್ನು ನೋಡಿರೋ ವ್ಯಕ್ತಿ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿನ ಬಗ್ಗೆ ರೀಟ್ವೀಟ್ ಮಾಡಿದ್ದಾರೆ ಅಂದರೆ ಅಲ್ಲೇನೋ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗತ್ತೆ. ಅದೇ ಕಾರಣಕ್ಕೆ ಇಲ್ಲಿಯವರೆಗೂ ಸುಮ್ಮನಿದ್ದ ಕಾಂಗ್ರೆಸ್ ನಾಯಕರು BJP ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿಬಿಟ್ರೆ ಅದನ್ನು ಜನರು ನಂಬಿದ್ದೇ ಆದರೆ ಲಾಭ ಆಗುತ್ತೆ. ಇಲ್ಲಿಯವರೆಗೂ ಮಾತಾಡದೇ ಇದ್ದ ಕಾಂಗ್ರೆಸ್ ನಾಯಕರು ಒಂದಷ್ಟು ಮಾತಾಡಿದ ಹಾಗೂ ಆಗುತ್ತೆ ಅನ್ನೋದು ಈ ಕಾಂಗ್ರೆಸ್ ನಾಯಕರ ಪ್ಲ್ಯಾನ್. ಇಲ್ಲಿ ಒಂದೇ ಕಲ್ಲಿಗೆ 3 ಹಕ್ಕಿಯನ್ನು ಹೊಡೆಯೋಕೆ ಪ್ಲ್ಯಾನ್ ಮಾಡಿದ್ದು ಕಾಂಗ್ರೆಸ್ ವಕ್ತಾರ ಪವನ್ ಖೇರ. ಆದರೆ ಅಲ್ಲಿ ಕಲ್ಲಿನ ಬದಲಾಗಿ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ತೂರಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಮುಖಕ್ಕೆ ಮಂಗಳಾರತಿ ಆದ ಹಾಗೆ ಆಗ್ತಾ ಇದೆ. ಇಲ್ಲದ ಸುಳ್ಳನ್ನು ಸತ್ಯ ಅಂತ ಜನರನ್ನು ನಂಬಿಸೋದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಪಾಪ ಈ ದಡ್ಡ ಕಾಂಗ್ರೆಸ್ಸಿಗರಿಗೆ ಇನ್ನೂ ಯಾಕೋ ಗೊತ್ತಾಗ್ತಾನೆ ಇಲ್ಲ, ಅರ್ಥನೂ ಆಗ್ತಿಲ್ಲ ಅನಿಸುತ್ತೆ. ಆದರೂ ಇದೆಲ್ಲ ಬೇಕಾ ಅನ್ನೋದನ್ನು ಕಾಂಗ್ರೆಸ್ಸಿನ ನಾಯಕರೇ ಯೋಚನೆ ಮಾಡಬೇಕು ಅಷ್ಟೇ. ಇದು ಗೆಳೆಯರೆ, ಪವನ್ ಖೇರ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯೋಕ್ಕೆ ಹೋಗಿ ತಾವೇ ತಗಲಾಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.